ಶ್ರೀ ಗುರುಭ್ಯೋ ನಮಃ. ಕೇಶವನಾಮ 24ನೇ ನುಡಿ. ಪುಟ್ಟಿಸಲೇ ಬೇಡವಿನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಪುಟ್ಟಿಸಲೇ ಬೇಡ, ಪುಟ್ಟು ಅಂದರೆ ಹುಟ್ಟು ಅಂತ, ಪುಟ್ಟಿಸಲೇ ಬೇಡ ಅಂದರೆ ಹುಟ್ಟಿಸ್ಲೇ ಬೇಡ ಅಂತ. ಬಟ್ ಆಲ್ರೆಡಿ ಹುಟ್ಟು ಬಿಟ್ಟಿದ್ದೀವಲ್ಲ ನಾವು. ಪುಟ್ಟಿಸಲೇ ಬೇಡವಿನ್ನು ಅಂದರೆ ಮತ್ತೆ ಹುಟ್ಟಿಸ್ಬೇಡ, ಫ್ಯೂಚರ್ ಹೇಳ್ತಾ ಇದ್ದಾರೆ. ಆಲ್ರೆಡಿ ಹುಟ್ಟಿದ್ದೀವಿ, ಮತ್ತೆ ನನ್ನನ್ನು ಹುಟ್ಟೋ ಥರ ಮಾಡಬೇಡ. ಆದರೆ ನಾನು ಈಗ ಹುಟ್ಟುಬಿಟ್ಟಿದ್ದೀನಲ್ಲ, ಇದಕ್ಕೇನು ಕ್ವಶನ್. ಅದಕ್ಕೆ ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಈಗ ಹುಟ್ಟಿಸಿದ್ಯಲ್ಲ ಚೆನ್ನಾಗಿ ನೋಡ್ಕೊ ನನ್ನ. ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ, ಇಷ್ಟು ಬೇಡ್ಕೋತೀನಿ ನೋಡಪ್ಪ, ಮುಂದೆ ಹುಟ್ಟಿಸ್ಬೇಡ. ಈಗ ಆಲ್ರೆಡಿ ಹುಟ್ಟಿಸ್ಬಿಟ್ಟಿದ್ಯಾ, ನನ್ನನ್ನು ಚೆನ್ನಾಗಿ ನೋಡ್ಕೊ ನೀನು ಅಂತ ಯಾವ ರೂಪಿ ಭಗವಂತಂಗೆ ಕೇಳ್ತಾ ಇದ್ದಾರೆ ಅಂದರೆ ಕೃಷ್ಣ ರೂಪಿ ಭಗವಂತಂಗೆ ಕೇಳ್ತಾ ಇದ್ದಾರೆ. ನಾರಾಯಣ ಮೂಲ ರೂಪಿ ಭಗವಂತ ಏನಿದ್ದಾನೆ ಅವನಿಗೆ ಕೃಷ್ಣ ಅಂತ ಕೂಡ ಹೆಸರಿದೆ. ಅಂದರೆ ಅವತಾರ ಕೃಷ್ಣ ಏನು ಬರ್ತಾನೆ, ದೇವಕಿ ನಂದನ ಆಗಿ, ಆಮೇಲೆ ಯಶೋಧನಂದನ ಅಂತೆಲ್ಲ ಕರಿತೀವಲ್ಲ ನಾವು, ದೇವಕಿ ವಸುದೇವನಂದನ ಆಗಿ ಮಗ ಆಗಿ ಬರುವಂಥದ್ದು ಅವತಾರ ರೂಪ ಏನಿದೆ ಕೃಷ್ಣಂದು, ಆ ಕೃಷ್ಣ ರೂಪ ಅವತಾರ ಅಲ್ಲದೀರ ಮೂಲ ರೂಪ ನಾರಾಯಣನ ರೂಪ ಏನಿದೆ ಅದಕ್ಕೂ ಕೂಡ ಕೃಷ್ಣ ಅಂತ ಕರೀತಾರೆ. ಯಾಕೆ ಅಂದರೆ ಸರ್ವಕರ್ತೃ, ಅದು ಸರ್ವಕರ್ತೃ ಅಂದರೆ ಎಲ್ಲ ಮಾಡೋನು ಅವನೇ. ಅದು ಇನ್ನೊಂದ್ಸರಿ ಆ ಟಾಪಿಕ್ ತೊಗೊಳ್ಳೋಣ. ಸರ್ವ ದತ್ತ ಸ್ವತಂತ್ರ ಸಂಧಿ ಆ ಥರದ್ದೆಲ್ಲ. ಅಂದರೆ ಪ್ರತಿಯೊಂದನ್ನು ನಮ್ಮಲ್ಲಿದ್ದು ನಮ್ಮ ಮೂಲಕ ಮಾಡಿಸೋ ಅಂಥವು ನಾವುನೇ. ಅದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಹೇಳಿದ್ನೋ ಹೇಳಲಿಲ್ವೋ ಗೊತ್ತಾಗ್ಲಿಲ್ವೇ, ಅಕ್ಷರಾಭ್ಯಾಸ ಮಾಡಿಸ್ತಾ ಇರ್ತಾರೆ ಮಕ್ಕಳಿಗೆ. ಅಕ್ಷರಾಭ್ಯಾಸ ಅಂತ ಮಾಡಿಸ್ತಾರೆ ಅಲ್ವಾ. ಆವಾಗ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ಏನು ಮಾಡ್ತಾರೆ, ಆ ಪಾಪು ಕೈಯನ್ನು ಅಪ್ಪನೋ ಅಮ್ಮನೋ ಯಾರೋ ಹಿಡ್ಕೊಂಡ್ಬಿಟ್ಟು ಅಕ್ಷರನ ಬರೆಸ್ತಾರೆ. ಬರೆಸ್ದಾಗ ಏನಾಗುತ್ತೆ, ಯಾರೋ ಕೇಳ್ತಾರೆ ಏನು ಫಂಕ್ಷನ್ನು ಅಂತ. ಇಲ್ಲ, ಮಗುಗೆ ಅಕ್ಷರಾಭ್ಯಾಸ ಮಾಡಿಸಿದ್ವಿ ಅಂತಾರೆ. ಅಕ್ಷರಾಭ್ಯಾಸ ಮಾಡಿಸಿ ಆ ಬಳಪ ಹಿಡ್ಕೊಂಡು ಮಗು ಬರೆಯುತ್ತಲ್ವಾ ಆ ಚಾಕ್ ಪೀಸು, ಆವಾಗ ಮಗು ಗಮನ ಸ್ಲೇಟ್ ಮೇಲೆ ಇರಲ್ಲ. ಯಾಕಂದರೆ ಅದಕ್ಕೆ ಅಂದ್ರೇ ಗೊತ್ತಿಲ್ಲ, ಓಮ್ ಅಂದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದು ಏನೆಲ್ಲೋ ನೋಡ್ತಾ ಇರುತ್ತೆ, ಮೇಲೆ ಕೆಳಗಡೆ ನೋಡ್ತಾ ಇರುತ್ತೆ. ಅದ್ರ ಕೈ ಹಿಡ್ಕೊಂಡು ಯಾರು ಬರೆಸ್ತಾರೆ, ಅಪ್ಪನೋ ಅಮ್ಮನೋ ಬರೆಸಿರ್ತಾರೆ. ಕೇಳಿದ್ದಕ್ಕೆ ಏನಂತಾರೆ, ಮಗುದ ಅಕ್ಷರಾಭ್ಯಾಸ ಆಯಿತು ಅಂತಾರೆ. ಮಗು ಬರೀತಾ ಇಂಡಿಪೆಂಡೆಂಟಾಗಿ? ಮಗು ಬರೋದಿಲ್ಲ. ಬರ್ಸಿದ್ದು ಯಾರು ಹಾಗಾದ್ರೆ ಮಗುಗೆ? ಅಪ್ಪ ಕೈ ಹಿಡ್ಕೊಂಡು ಬರ್ಸಿರ್ತಾನೆ ಮಗುಗೆ. ಹಾಗಾದರೆ ಅಕ್ಷರಾಭ್ಯಾಸ ಮಗುದೋ ಅಪ್ಪಂದು ಅಂತ ಹೇಳಬೇಕು ಅಂದರೆ ಆಗಲ್ಲ ಹೇಳೋಕ್ಕೆ. ಯಾಕಂದರೆ ಅಪ್ಪನೇ ಇಂಡಿಪೆಂಡೆಂಟಾಗಿ ಏನಾದರೂ ಬರೆದಿದ್ರೆ, ಆನೋ ಓಮೋ ಬರೆದಿದ್ರೆ ಅದು ಅಪ್ಪನ ಅಕ್ಷರಾಭ್ಯಾಸ ಆಗ್ತಿತ್ತು. ಆದರೆ ಅಪ್ಪ ಇಂಡಿಪೆಂಡೆಂಟಾಗಿ ಬರೆದಿಲ್ವಲ್ಲ, ಮಗು ಕೈ ಹಿಡ್ಕೊಂಡು ಅವನು ಬರ್ಸಿದ್ದಾನೆ. ಅದಕ್ಕೇ ಬರೆದಿದ್ದು ಅಪ್ಪ ಆದರೂ ಕೂಡ ಅದನ್ನು ಮಾಡಿದ್ಯಾರು? ಅಪ್ಪ ಬರ್ಸಿದ್ದಾನೆ. ಆದರೆ ಬರ್ದಿದ್ದ ಕ್ರೆಡಿಟ್ ಯಾರಿಗೂ ಹೋಗುತ್ತೆ? ಪಾಪುಗೆ ಹೋಗುತ್ತೆ. ಯಾಕಂದರೆ ಕೈ ಹಿಡ್ಕೊಂಡು ಬರ್ಸಿದ್ದಾರೆ. ಅದಕ್ಕೆ ಅಪ್ಪಂದು ಅಕ್ಷರಾಭ್ಯಾಸ ಅಂತ ಹೇಳಲ್ಲ, ಪಾಪುದೇ ಅಕ್ಷರಾಭ್ಯಾಸ ಅಂತ ಹೇಳ್ತಾರೆ. ಹೇಗೋ ಹಾಗೆ ನಾವು ಏನೆಲ್ಲ ಆ್ಯಕ್ಷನ್ಸ್ ಮಾಡ್ತಾ ಇದ್ದೀವಿ, ನಮ್ಮ ಒಳಗಡೆ ಇದ್ದು ನಮಗೆ ಅದಕ್ಕೆ ಮಾಡೋಕ್ಕೆ ಸ್ವತಂತ್ರ ಇಲ್ಲ. ನಮಗೇನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ, ಸ್ವತಂತ್ರ ಅನ್ನೋದಿಲ್ಲ, ಶಕ್ತಿ ಅನ್ನೋಂಥದ್ದಿಲ್ಲ ನಮ್ಮಲ್ಲಿ. ಅದಕ್ಕೆ ನಮ್ಮ ಒಳಗಡೆ ಇದ್ದು ಭಗವಂತನೇ ನಮ್ಮಿಂದ ಮಾಡಿಸ್ತಾನೆ. ಆದರೆ ನೋಡೋರ್ಗೇನಾಗುತ್ತೆ, ಭಗವಂತ ಮಾಡ್ದ ಅಂತ ಯಾರೂ ಹೇಳಲ್ಲ. ನಾನೇ ಮಾಡಿದೆ ಅಥವಾ ನಾವು ಮಾಡಿದ್ವಿ, ನೀನು ಮಾಡಿದೆ ಅಂತ ಯಾಕೆ ಹೇಳ್ತೀವಿ ಅಂದರೆ, ಕಾಣಿಸೋದು ನಾವು ಮಾಡ್ದಂಗೆ, ಆದರೆ ನಮ್ಮಿಂದ ಮಾಡಿಸಿದ್ಯಾರು ಅಂದರೆ ಭಗವಂತ. ಅದಕ್ಕೋಸ್ಕರ ಸರ್ವಕರ್ತೃ. ಏನೆಲ್ಲ ನಡೀತಾ ಇದೆಯೋ ಬರೀ ಸೃಷ್ಟಿ ಸ್ಥಿತಿ ಪ್ರಳಯ ಅಷ್ಟು ಮಾತ್ರ, ಹೊರಗಡೆ ಎಕ್ಸ್ಟರ್ನಲ್ ಅಲ್ಲ ನಾನು ಹೇಳ್ತಾ ಇರೋದು. ನಮ್ಮ ಕೈಯಲ್ಲಿ ಅವನು ಕೈಯಾಗಿದ್ದು, ನಮ್ಮ ಕಾಲಲ್ಲಿ ಅವನು ಕಾಲಾಗಿದ್ದುಕೊಂಡು ಅವನು ನಡೆಸ್ತಾ ಇರ್ತಾನೆ, ಬರೆಸ್ತಾ ಇರ್ತಾನೆ, ಮಾತಾಡಿಸ್ತಾ ಇರ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ ಅವನು. ಆದರೆ ನೋಡೋರ್ಗೆ ಏನು ಅನಿಸುತ್ತೆ, ಇನ್ಕ್ಲೂಡಿಂಗ್ ಅವರ್ ಸೆಲ್ಫ್ಸ್, ನಾವೇ ಮಾಡ್ತಾ ಇದ್ದೀವೇನೋ ಅನ್ನೋಂಥ ಭ್ರಮೆ ನಮಗೆ ಬಂದಿರುತ್ತೆ. ಆದರೆ ಮಾಡೋದೆಲ್ಲ ಭಗವಂತನೇ ಮಾಡಿಸ್ತಾ ಇರ್ತಾನೆ. ಹಾಗಾದ್ರೆ ಎಲ್ರಿಗೂ ಒಂದೇ ಥರ ಮಾಡಿಸ್ಬೋದಲ್ಲ? ಅಂದರೆ ಸಕ್ಕರೆ ಹಚ್ಚು ಗೊಂಬೆ ಹಚ್ಚಿದ್ದಂಗೆ ಅಂದರೆ ಇಲ್ಲ. ನಮ್ಮ ಕರ್ಮಗಳ ಅನುಸಾರವಾಗಿ ನಮ್ಮಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡಿಸ್ಬೇಕೋ ಅದನ್ನು ನಿಂತು ನಮ್ಮಿಂದ ಮಾಡಿಸ್ತಾನೆ ಅವನು. ಅದಕ್ಕೆ ಅವನು ಸರ್ವಕರ್ತೃ ಮತ್ತು ಸರ್ವ ಪ್ರೇರಕ. ಅಂದರೆ ಹಿಂಗೆ ಅನ್ನಿಸಿ ಹಿಂಗೆ ಮಾಡಬೇಕು ಅನ್ನೋದು. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ, ನನಗೆ ಜ್ಞಾಪಕ ಮಾಡಿಕೊಡೋನು ಅವನೇ, ನನಗೆ ಮರೆಸೋ ಅಂಥವನು ಅವನೇ. ಅಂದರೆ ನನಗಿವಾಗ ಏನೋ ಬಂತು, ಪ್ರೇರಣೆ ಆಯಿತು, ಇವತ್ತು ಕ್ಲಾಸ್ ತಗೋಬೇಕು ಅಂತ ಅನ್ನಿಸ್ತು ನನಗೆ ಅಂದರೆ ನನಗೆ ಇಂಡಿಪೆಂಡೆಂಟಾಗಿ ಅನ್ನಿಸಿರಲ್ಲ. ನನ್ನ ಕರ್ಮ ಇದೆ ಇವತ್ತು ಕ್ಲಾಸ್ ಮಾಡಬೇಕು ಅಂತ. ಹಾಗಾಗಿ ಒಳಗಡೆ ಇದ್ದು ಭಗವಂತ ಪ್ರೇರಣೆ ಮಾಡಿಸಿರ್ತಾನೆ. ಅವನು ಪ್ರೇರಣೆ ಮಾಡಿದ್ರೆ ಮಾತ್ರ ಆ ಜೀವಿಗೆ ಆ ಪ್ರೇರಣೆ ಬರುತ್ತೆ, ಇಲ್ದಿದ್ರೆ ಬರಲ್ಲ. ಆ ಜೀವಿ ಕರ್ಮದಲ್ಲಿಲ್ಲ ಅಂದರೆ ಬರಲ್ಲ, ಏನೋ ಮಾಡಿ ಮರೆಸ್ಬಿಡ್ತಾನೆ ಆ ರೀತಿ. ಸೊ ಸರ್ವ ಪ್ರೇರಕ, ಎಲ್ಲ ಕಡೆ ಏಕಕಾಲದಲ್ಲಿ ಇರ್ತಾನೆ. ಇವಾಗ ನನ್ನ ಹತ್ರ ನಿಂತ್ಕೊಂಡೇನೋ ಆ್ಯಕ್ಷನ್ ಮಾಡಿಸ್ತಾ ಇದ್ದಾನೆ, ಬಾಯಲ್ಲಿ ಹೇಳಿಸ್ತಾ ಇದ್ದಾನೆ, ನಿಮ್ಮ ಹತ್ರ ಕೇಳಿಸ್ತಾ ಇದ್ದಾನೆ.
ಹಾಗಾದರೆ ನನ್ನ ಹತ್ರ ನಿಂತ್ಕೊಂಡು ಹೇಳಬೇಕಾದ್ರೆ ಅಲ್ಲಿಲ್ವಾ ಭಗವಂತ? ಇದ್ದಾನೆ. ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಎಲ್ಲ ಕಡೆ ಎಲ್ಲ ಕೆಲಸ, ಕೋಟಿ 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 ಜೀವಗಳೇನಿದ್ದೀವಿ ನಾವು ಅಷ್ಟೂ ಕಡೆ ಅವನು ಸರ್ವವ್ಯಾಪ್ತನಾಗಿರ್ತಾನೆ. ದೇವತೆಗಳೇ ಇದ್ದಾರೆ, ಇನ್ನು ಅವನಿರಲ್ವೇ? ಸೊ ಎಲ್ಲ ಕಡೆ ದೇವತೆಗಳಲ್ಲಿ ಇದ್ಕೊಂಡು ಕೂಡ ಆ ಕೆಲಸನ ಅವನೇ ಇದು ಮಾಡ್ತಾ ಇರ್ತಾನೆ ಅಂತ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗು ಭಗವಂತನ ಹೊಟ್ಟೆಯಲ್ಲಿ ಹೇಳಿದ್ನಲ್ಲ, ಎಲ್ಲರೂ ಚಿನ್ನ ತೊಟ್ಲಲ್ಲಿ ಹಾಕಿ ತೂಗ್ತಾ ಇರ್ತಾನೆ ಅಂತ. ಸ್ಟಾರ್ಟಿಂಗ್ ಯಾರನ್ನ ಫಸ್ಟ್ ಹೊರಗಡೆ ತೆಗಿತಾನೆ ಗೊತ್ತಾ? ಅವನು ಆಲ್ರೆಡಿ ಮುಕ್ತರಾಗಿರ್ತಾರಲ್ಲ, ವೈಕುಂಠ ಲೋಕಗಳಲ್ಲಿ ಇರ್ತಾರಲ್ಲ, ಆ ವೈಕುಂಠ ಲೋಕಗಳಲ್ಲಿ ಈ ವೈಕುಂಠನೂ ಒಳಗಡೆ ಹೋಗ್ಬಿಟ್ಟಿರುತ್ತಲ್ಲ ಭಗವಂತನ ಹೊಟ್ಟೆಯಲ್ಲಿ, ಅವು ಆ ಜೀವಿಗಳನ್ನ ಫಸ್ಟು ಹೊರಗಡೆ ತೆಗಿತಾನೆ ಅವನು. ತೆಗೆದು ಆ ವೈಕುಂಠ ಲೋಕಗಳಲ್ಲಿ ಇಡ್ತಾನೆ. ಅನ್ನಬೇಕಾದ್ರೆ ಲಕ್ಷ್ಮೀದೇವಿ ಅವಳಿಗೆ ಪ್ರೇರಣೆ ಬರುತ್ತಂತೆ, ನಾನು ನಿನಗೇನಾದರೂ ಸೇವೆ ಮಾಡಲಾ ಅಂತ. ಸೇವೆ ಮಾಡೋಕ್ಕಾಗತ್ತಾ ಅವಳಿಗೆ? ಆಗಲ್ಲ. ಅವಳು ನಮ್ಮ ಥರನೇ. ಅದಕ್ಕೆ ಈ ಸೇವೆ ಮಾಡೋದು ಅಂದರೆ ಏನು? ಲಕ್ಷ್ಮೀದೇವಿ ಒಳಗಡೆ ಇದ್ದುಕೊಂಡು ಭಗವಂತನೇ ಮಾಡಿಸಿ ಅವನೇ ಸೇವೆ ತೊಗೊಳೋದು. ಪಾಪ ಅವನ ಸೇವೆ ಅವನೇ ತೊಗೊಳೋದು. ಆ ರೀತಿ ಏನು ಸೇವೆ ಮಾಡ್ಬೇಕು ಅಂದ್ಕೊಂಡಿದ್ಯಾ ಅಂದರೆ, ನೀನು ಎಷ್ಟು ರೂಪದಿಂದ ಬರ್ತೀಯೋ ನಾನು ಅಷ್ಟೇ ರೂಪದಲ್ಲಿ ಇದ್ಕೊಂಡು ನಾನು ನಿನಗೆ ಸೇವೆ ಮಾಡಬೇಕು ಅಂತಾಳೆ. ಸೊ ಹಾಗಾಗಿ ಭಗವಂತ ಎಷ್ಟು ರೂಪಗಳನ್ನ ತಗೋತಾನೋ, ಲಕ್ಷ್ಮೀದೇವಿಗೂ ಭಗವಂತ ಅಷ್ಟು ರೂಪಗಳನ್ನ ಕೊಟ್ಟು ಅವಳು ಒಳಗಡೆಯಿಂದ ಭಗವಂತನೇ ಸೇವೆ ಮಾಡಿಸ್ಕೋತಾನೆ. ಆ ರೀತಿ ಅವನು. ಇನ್ನು ದೇವತೆಗಳು ನಮಗೂ ಏನಾದರೂ ಚಾನ್ಸ್ ಕೊಡು, ನಾನು ಸರ್ವಿಸ್ ಮಾಡ್ತೀವಿ ಅಂತಾರೆ. ದೇವತೆಗಳ ಪಾಪ ಸ್ವತಂತ್ರರ? ಇಲ್ಲ. ಅಷ್ಟೂ ದೇವತೆಗಳ ರೂಪದಲ್ಲಿ ಭಗವಂತ ಒಳಗಡೆ ಇದ್ದು ಅವರಿಂದ ಮತ್ತೆ ಮಾಡಿಸಿ ಅವನ ಸೇವೆ ಸ್ವೀಕಾರ ಮಾಡ್ತಾನೆ. ಸೊ ಎಷ್ಟು ಭಗವಂತ ಮಾಡ್ತಾ ಇರೋವಂಥದ್ದು ಕೆಲಸ. ಅದಕ್ಕೆ ಅವನೇನು ಹೇಳ್ತಾ ಇದ್ದಾನೆ, ಎಲ್ಲ ಕಡೆ ಎಲ್ಲ ಕಾಲದಲ್ಲಿ ನಾನಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಮತ್ತು ಬಲರೂಪಿ ಭಗವಂತ ಮಾಡದೇ ಇರೋವಂಥದ್ದು ಏನಿದೆ, ಬೇಕಾದಾಗ ಎಲ್ಲ ಥರ ಇಷ್ಟು ಮಾಡಬೇಕು ಅಂದರೆ ಬಲ ಇಲ್ದಂಗೆ ಆಗುತ್ತಾ? ಅದಕ್ಕೋಸ್ಕರ ಬಲರೂಪಿ ಆಗಿರೋದ್ರಿಂದ ನಹ. ಅದಕ್ಕೋಸ್ಕರ ಕೃಷ್ಣ. ಅಂದರೆ ಸರ್ವಕರ್ತೃ, ಸರ್ವ ಪ್ರೇರಕ ಆಗಿರೋದ್ರಿಂದ ಬಲರೂಪಿ ಆಗಿರೋದ್ರಿಂದ ನಹ. ಅದಕ್ಕೆ ಕೃಷ್ಣ. ಕರೋತೀತಿ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ. ಅದಕ್ಕೆ ನೀನು ಕೃಷ್ಣ ಅಂತ ಅನ್ನಿಸ್ಕೋತಾ ಇದೆಯಾ. ಅದಕ್ಕೆ ಇಷ್ಟೆಲ್ಲ ಕೆಪಾಸಿಟಿ ಇರೋನಿಗೆ ತಾನೇ ನಾವು ಕೇಳಬೇಕು. ಯಾರ ಹತ್ರ ಇದೆಯೋ ಅವನನ್ನು ಕೇಳಬೇಕು. ಇಲ್ಲದೇ ಇರೋರನ್ನ ಕೇಳಿದ್ರೆ ಏನಾದರೂ ಕೊಡ್ತಾರೆ? 10 ರೂಪೀಸ್ ಬೇಕು ನನಗೆ ಅಂದರೆ ಅಟ್ಲೀಸ್ಟ್ ಅವನ ಹತ್ರ ಮ್ಯಾಕ್ಸಿಮಮ್ 10 ರೂಪೀಸ್ ಇರೋನ ಹತ್ರನೇ ನಾವು ಹೋಗಿ ಕೇಳಬೇಕು. 1 ರೂಪಿ ಇರೋನ ಹತ್ರ 10 ರೂಪಿ ಕೊಡು ಅಂದರೆ ಅವನು ಎಲ್ಲಿಂದ ಕೊಡ್ತಾನೆ? ಹಾಗೆಯೇ ಇದೆಲ್ಲ ಇರೋದ್ರಿಂದನೇ ನಾನು ಭಗವಂತನ ಕೇಳ್ತಾ ಇದ್ದೀನಿ, ಪುಟ್ಟಿಸಲೇ ಬೇಡ ಇನ್ನೂ, ಮತ್ತೆ ಹುಟ್ಟಿಸ್ಬೇಡಪ್ಪ ನನ್ನ ಅಂತ. ಮತ್ತು ಎಲ್ಲ ಸಾತ್ವಿಕರು ಯಾರಿರ್ತಾರೆ, ಸಾತ್ವಿಕ ಜೀವಿಗಳು ಅಂದರೆ ಮೋಕ್ಷ ಯೋಗ್ಯ ಜೀವಿಗಳು. ಯಾರಿಗೆ ಮೋಕ್ಷ ಸಿಕ್ಕುತ್ತೋ ಆ ಜೀವಿಗಳಿಗೆ ಜ್ಞಾನ ಮತ್ತು ಭಕ್ತಿನ ಕೊಡ್ತಾನೆ. ಯಾಕಂದರೆ ಅವ್ರು ಮೋಕ್ಷಕ್ಕೆ ಹೋಗ್ಬೇಕಲ್ಲ. ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಜ್ಞಾನ ಇಲ್ಲದೆ ಇದ್ರೆ ಮೋಕ್ಷ ಸಿಕ್ಕಲ್ಲ. ಭಗವಂತ ಯಾರು ಅಂತ ಸರಿಯಾಗಿರೋ ಜ್ಞಾನ ಇರಬೇಕು. ನಾಟ್ ಲೈಕ್ ಆ್ಯಸ್ ಐ ಎಕ್ಸ್ಪ್ಲೈನ್ಡ್ ಬಿಫೋರ್. ಆ ಥರ ಜ್ಞಾನಗಳಿದ್ರೆ ಗೋವಿಂದನೇ, ಅವ್ರು ತಮಸ್ಸಿಗೆ ಹೋಗ್ತಾರೆ ಅಷ್ಟೇ. ಹೇಳೋದು ಮಾತ್ರ ಭಗವಂತ ಅಂತ ಬಾಯಲ್ಲಿ ಹೇಳ್ತಿರ್ತಾರೆ, ಬಟ್ ಡೆಫಿನೆಟ್ಟಾಗಿ ಅವ್ರು ಹೋಗೋದು ತಮಸ್ಸಿಗೆ. ಅದಕ್ಕೆ ಸರಿಯಾಗಿರೋ ಜ್ಞಾನ ಭಕ್ತಿ ಬರಬೇಕಂದ್ರೆ ಸಾತ್ವಿಕರಿಗೆ ಕೊಡೋನು ಯಾರು ಅಂದರೆ ಭಗವಂತಾನೇ. ಕೊಟ್ಬಿಟ್ಟು ಏನು ಮಾಡ್ತಾನೆ, ತನ್ನ ಕಡೆಗೆ ಸೆಳ್ಕೋತಾನಂತೆ. ಬರಬೇಕಲ್ಲ ಅವರು, ಅವನು ಎಲ್ಲಿದ್ದಾನೆ? ಮುಕ್ತಿಲಿದ್ದಾನೆ ಅಂದರೆ ಅವನ ಕಡೆ ಗಮನ ಕೊಡಿಸ್ತಾನೆ ಭಗವಂತ. ಸೆಳ್ಕೊಳೋದ್ರಿಂದ ಸಾತ್ವಿಕರಿಗೆ ಪಾಪದಿಂದ ಮುಕ್ತಿ ಮಾಡ್ತಾನೆ. ಅಂದರೆ ನಾನು ಅವತ್ತೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಈ ಸೂಕ್ಷ್ಮ ಪಾಪ ಅನ್ನೋದೇನಿರುತ್ತಲ್ಲ ಅದನ್ನು ಕೊಡಲ್ಲ ಅವನಿಗೆ. ಸೂಕ್ಷ್ಮ ಪಾಪ ಯಾವತ್ತಿದ್ರೂ ಭಗವಂತನ ಮರೆಸ್ಬಿಡುತ್ತೆ ನಮ್ಮನ್ನು. ಕಷ್ಟ ಬಂತ ತಗೋ, ಫಸ್ಟ್ ಡೈಲಾಗ್ ನಾವು ಹೇಳೋದೇನೋ, ನಮಗೆ ಯಾಕೆ ಕಷ್ಟ ಕೊಟ್ಟ, ಹುಟ್ಟಿದಾಗ್ಲಿಂದ ಒಂದು ಇರುವೇನೂ ಸಾಯಿಸಿಲ್ಲ, ನನಗೇ ಇಂಥ ಕಷ್ಟ ಕೊಡ್ತಾನೆ, ಯಾವ ದೇವರೋ ಏನೋ ಇವನು ಅಂತ ನಾವು ಭಗವಂತನಿಂದ ವಿಮುಖರನ್ನಾಗಿ ಮಾಡುತ್ತೆ ನಮ್ಮನ್ನು. ಅಂದರೆ ವಿ ಗೋ ಅವೇ ಫ್ರಮ್ ಭಗವಂತ. ಅದು ಸೂಕ್ಷ್ಮ ಪಾಪ ಮಾಡೋ ಲಕ್ಷಣ. ಅವಾಗ ನಾವು ಠಕ್ ಅಂತ ಅವೇರ್ ಆಗಿಬಿಡ್ಬೇಕು. ಓ ಏನೋ ಆಗ್ತಾ ಇದೆಯಪ್ಪ, ಡೇಂಜರ್ ಆಗ್ತಾ ಇದೆ, ಭಗವಂತನ ಮರೆಸ್ತಾ ಇದ್ದಾನೆ ಅಂತ. ಸ್ಥೂಲ ಪಾಪ ಅಂದರೆ ಕೈ ನೋವು, ಕಾಲು ನೋವು, ತಲೆನೋವು ಏನಾದರೂ ಬರಲಿ, ಅದೇನು ಬಂದ್ರೂ ತಲೆ ಕೆಡಿಸ್ಕೊಳಲ್ಲ ಅವರು, ಆರಾಮಿರ್ತಾರೆ. ಸೊ ಇದು ಹಿಂಗಿದೆಯಪ್ಪ, ಭಗವಂತನೇ ಏನೋ ನನ್ನ ಪಾಪ ಕಳೀತಾ ಇದ್ದಾನೆ ಬಿಡು, ನನ್ನೊಂದು ಕೆಟ್ಟ ಕರ್ಮ ಅನ್ನೋದು ಹೋಯ್ತು ಅಂತ ಹೇಳಿಬಿಡಿ. ಇವಾಗ ವಿಜಯದಾಸರು ಎಷ್ಟೊಂದು ಸರಿ ಅವ್ರು ಏನಂತಾರೆ, ಕೆಟ್ಟ ಕರ್ಮ ಅನ್ನೋಂಥದ್ದು ಒಂದು ಹೋಯ್ತು, ಆಯಿತು, ನನಗೇನು ಬೇಜಾರಾಗಿಲ್ಲ, ಯಾಕಂದರೆ ಪಾಪದ ಕರ್ಮ ಇತ್ತು, ಅದಕ್ಕೆ ನನಗೆ ಕೆಟ್ಟದ್ದಾಗಿದ್ದು, ಸದ್ಯ ಇವತ್ತು ಹೋಯ್ತದು ಅಂದ್ಕೊಂಡು ಅವ್ರು ಭಗವಂತನ ಮರೆಯಲ್ಲ. ಅದು ಸ್ಥೂಲ ಪಾಪ, ಅದನ್ನು ಅನುಭವಿಸೋಕೆ ಬಿಡ್ತಾನೆ ಭಗವಂತ. ಸಾತ್ವಿಕರನ್ನ ಈ ಪಾಪ ಅಂದರೆ ಸೂಕ್ಷ್ಮ ಪಾಪ, ಭಗವಂತನ ಮರೆಯೋ ರೀತಿ ಮಾಡಲ್ಲ, ಆ ಬುದ್ಧಿನ ತೆಗೆದು ಬಿಡ್ತಾನೆ. ಮತ್ತು ಸಂಸಾರದಿಂದ ಉದ್ಧಾರ ಮಾಡ್ತಾನೆ. ಅಂದ್ರೇನು, ಎತ್ಕೊಂಡೋಗಿ ಒಂದೇ ಸರಿ ನಮ್ಮನ್ನೆಲ್ಲೋ ಇಡಲ್ಲ, ಈಸಬೇಕು, ಇದ್ದು ಜಯಿಸಬೇಕು. ಹೇಗೆ ಒಂದು ಕೆಸರು ನೀರಲ್ಲಿ ಲೋಟಸ್ ಇದ್ರೂ ಅಂಟಿಸ್ಕೊಂಡಂಗೆ ಎಷ್ಟು ಆರಾಮಾಗಿರುತ್ತದು, ಕೆಸರನ್ನ ಅಂಟಿಸ್ಕೊಂಡಂಗೆ, ಆ ರೀತಿ ನಾವೆಲ್ಲರ ಒಳಗಡೆನೂ ಇದ್ದರೆ ಜಂಗಲ್ ಕ್ಯಾ ಮಂಗಲ್ ಕರಿಯ ಅಂತಾರೆ. ಕಾಡಲ್ಲೋಗೇನು ಉದ್ಧಾರ ಮಾಡೋಂಗಿಲ್ಲ. ಜೊತೆಲಿ ಯಾರನ್ನು ಕರ್ಕೊಂಡು ಹೋಗ್ತಾ ಇರ್ತೀವಿ ಹೇಳಿ, ಮನೆ ಮಠ ಬಿಟ್ಟಿರ್ಬೋದು, ಮನಸ್ಸನ್ನು ಕರ್ಕೊಂಡು ಹೋಗ್ತಾ ಇರ್ತೀವಲ್ಲ ಜೊತೆಲಿ, ಅದೇ ಸಾಕು ನಮ್ಮನ್ನು ಹಾಳು ಮಾಡೋಕ್ಕೆ. ಅದಕ್ಕೇ
ಎಲ್ಲರ ಜೊತೆ ಇರಬೇಕು, ಎಲ್ಲರಲ್ಲೂ ಭಗವಂತನೇ ಮಾಡಿಸ್ತಿದ್ದಾನೆ ಅನ್ನೋ ಪ್ರಜ್ಞೆ ಇದ್ದಾಗ ನಾವು ಯಾವುದಕ್ಕೂ ಅಂಟ್ಕೊಳಲ್ಲ. ಅದಕ್ಕೆ ಸಂಸಾರದಿಂದ ಉದ್ಧಾರ ಮಾಡ್ತಾನಂತೆ ಭಗವಂತ. ಅದಕ್ಕೆ ಕರ್ಷತೀತಿ ಕೃಷ್ಣ, ಅವನು ಕರ್ಷಣೆ ಮಾಡ್ತಾನೆ ನಮ್ಮನ್ನ, ಅಂದರೆ ಎಳಿತಾನೆ, ತನ್ನೆಡೆಗೆ ಸೆಳ್ಕೋತಾನೆ. ಯಾರನ್ನ? ಸಾತ್ವಿಕರನ್ನ ಸೆಳಿತಾನೆ. ಅದಕ್ಕೆ ಕೃಷ್ಣ ಅಂತ ಕರೀತಾರಪ್ಪ ನಿನ್ನ. ಅದಕ್ಕೆ ನೀನೇನು ಮಾಡಬೇಕು? ಮತ್ತೆ ಹುಟ್ಟಿಸ್ಬೇಡ, ಫಸ್ಟ್ ಕಂಡೀಷನ್ನು. ಎರಡನೇ ರಿಕ್ವೆಸ್ಟ್ ಏನು ಅಂದರೆ, ನೀನು ಹುಟ್ಟಿಸ್ಬಿಟ್ಟಿದ್ಯಾ, ಅದಕ್ಕೆ ಜ್ಞಾನ ಕೊಡು, ಭಕ್ತಿ ಕೊಡು. ಅದು ಕೊಟ್ಟಾಗ ಏನಾಗುತ್ತೆ, ನನಗೆ ರಿಯಾಲಿಟಿ ಅನ್ನುವಂಥದ್ದು ಗೊತ್ತಾಗುತ್ತೆ, ಇಲ್ಯೂಷನ್ ಅನ್ನುವಂಥದ್ದು ಇರಲ್ಲ. ಸ್ವಯಂ ಪೂರ್ಣಾನಂದ ಭಗವಂತ, ಪೂರ್ಣ ಅವನು, ಯಾವತ್ತಿದ್ರೂ ಫುಲ್ ಅವನು, ಅವನದ್ರಲ್ಲಿ ಏನೂ ಕಡಿಮೆ ಇಲ್ಲ, ನಮ್ಮದ್ರಲ್ಲೆಲ್ಲ ಕಡಿಮೆನೆ. ಸೊ ಗುಣಪೂರ್ಣ ಅವನು. ಹಾಗಿರೋದ್ರಿಂದ ಕೃಷ್ಣ, ಅದಕ್ಕೆ ಅವನು ಏನು ಮಾಡ್ತಾನೆ, ಭೂಮಿ ದೇವಿ ಕೂಡ ಅವನು ಪೂರ್ಣಾನಂದ ಅಲ್ವಾ, ಭೂಮಿ ದೇವಿಗೂ ಅವನು ಆನಂದ ಕೊಡ್ತಾನೆ. ಹೇಗೆ ಅಂದರೆ, ಬೇರೆ ಬೇರೆ ಅವತಾರಗಳು ಬಂದಾಗ ಅವಳು ಖುಷಿ ಆಗುತ್ತೆ. ಯಾಕಂದರೆ ಅವತಾರ ಬರೋದೇನಕ್ಕೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಿಷ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಿತ್ರಾಣಾಯ ಸಾಧೂನಾಂ, ಯಾರು ತುಂಬ ಸಾಧುಗಳಿರ್ತಾರೆ, ಭಕ್ತರು ಇರ್ತಾರೆ, ಅವ್ರನ್ನೆಲ್ಲ ಕಾಪಾಡಬೇಕು. ಅದಕ್ಕೆ ದುಷ್ಟರು ಇರ್ತಾರೆ, ಅವ್ರನ್ನೆಲ್ಲ ನಾನು ಕೊಲ್ಲಬೇಕು. ಅದಕ್ಕೆ ನಾನು ಸಂಭವಾಮಿ ಯುಗೆ ಯುಗೆ, ಯುಗದಲ್ಲೂ ಬರ್ತಾ ಇರ್ತೀನಿ. ಅಂದರೆ ಇನ್ಕ್ಲೂಡಿಂಗ್ ಕಲಿಯುಗನ ಅಂದರೆ ಇಲ್ಲ, ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ಲ, ಡೈರೆಕ್ಟ್ ಅವತಾರ ಇಲ್ಲ ಭಗವಂತದ್ದು. 3 ಯುಗದಲ್ಲಿ ಮಾತ್ರ ಭಗವಂತ ಬರೋದು, ತ್ರೇತಾ, ದ್ವಾಪರ, ಕೃತಯುಗ. ಈ 3ರಲ್ಲೇ ಬರೋದವನು. ಆಮೇಲೆ ಕೃತಯುಗ ಅಂದ್ರೇ ಕೃತಯುಗ, ಎಸ್, 3 ಬರೋದವನು, ಆಯಿತಾ. ಮತ್ತೆ ಕಲಿಯುಗದಲ್ಲಿ ಬರಲ್ಲ ಅವನು. ಹಾಗಾದರೆ ಮತ್ತೆ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರಲ್ಲ ಅಂದರೆ, ಆಚಾರ್ಯರ ಮೂಲಕ ಬರ್ತಾನೆ. ಎಷ್ಟೊಂದು ಆಚಾರ್ಯರುಗಳಾದ್ರಲ್ಲ, ಆಚಾರ್ಯರ ಮೂಲಕವಾಗಿ ಅವನು ಬಂದು ಏನು ಮಾಡ್ತಾನೆ, ಇದೇ ಕೆಲಸ ಮಾಡ್ತಾನೆ, ಧರ್ಮನ ಉದ್ಧಾರ ಮಾಡೋ ಕೆಲಸ ಮಾಡ್ತಾನೆ. ಆದರೆ ಅವನು ಡೈರೆಕ್ಟಾಗಿ ಭಗವಂತನ ಅವತಾರ ಇಲ್ಲ ಕಲಿಯುಗದಲ್ಲಿ. ಯಾಕಂದರೆ ಎಲ್ಲ ಮೋಸ್ಟ್ ಆಫ್ ಅಸ್ ಆರ್ ಪಾಪಾತ್ಮರು. ಇಲ್ಲಿ ಭಗವಂತ ಅವತಾರ ತಗೊಳಲ್ಲ ಕಲಿಯುಗದಲ್ಲಿ ಅಂತ. ಆಮೇಲೆ ಬುದ್ಧಾವತಾರ ಅದೆಲ್ಲ ಬಂತು ಅಂದರೆ ಆ ಜಂಕ್ಷನಲ್ಲಿ ಬಂದಿದ್ದದು, ಆ ಯುಗಗಳದು ಇದೇನು ಅಂತ ಹೇಳ್ತೀವಿ, ಸಂಧಿಕಾಲ. ಆ ಸಂಧಿಕಾಲದಲ್ಲಿ ಬಂದಿದ್ದು ಹೊರತು ಕಂಪ್ಲೀಟ್ ಕಲಿಯುಗ ಶುರುವಾಗಿರಲಿಲ್ಲ. ಅದಕ್ಕೆ ಒಂದು ಆ ಥರ ತೊಗೊಳಕ್ಕಾಗಲ್ಲ. ಇನ್ನಿವಾಗ ಕಲ್ಕಿ ಬರ್ತಾರೆ ಅಂದರೆ 4,32,000 ಇಯರ್ಸ್ ಇನ್ನೇನು ಆಗ್ತಾ ಇದೆ ಅಂದಾಗ ಅದು ಕಲಿಯುಗದ ಸಂಧಿಕಾಲ ಅಂತ್ಯ ಆಗ್ತಾ ಇದೆ, ಇನ್ನೇನು ಸತ್ಯಯುಗದ್ದು ಶುರು ಆಗ್ತಾ ಇದೆ. ಅವು 2 ಬಿಟ್ವೀನ್ ಕಾಲದಲ್ಲೇ ಆ ಅವತಾರ ಕೂಡ ಆಗೋದು. ಅದಕ್ಕೆ ಕಲಿಯುಗದಲ್ಲಿ ಭಗವಂತನಿಗೆ ಅವತಾರ ಇಲ್ಲ, ಅವನು ಪೂರ್ಣ ಆಗಿದ್ದಾನೆ. ಮತ್ತು ಭೂದೇವಿ ಕೂಡ ಅವತಾರಗಳಿಂದ ಖುಷಿ ಕೊಡ್ತಾನೆ. ಅದಕ್ಕೆ ಅವನನ್ನು ಕೃಷ್ಣ ಅಂತ ಕರೀತಾರೆ. ನೀನು ಭೂದೇವಿಗೆ ಸುಖ ಕೊಡ್ತಾ ಇದೆಯಾ, ನೀನೇ ಸ್ವಯಂ ಸುಖವಾಗಿದೆಯಾ, ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ನನಗೂ ಸುಖ ಕೊಡು ಅಂತ ಕೇಳ್ಕೊತಾ ಇದ್ದೀನಿ. ಈಗ ಏನಾಗಿದೆ ಪ್ರೆಸೆಂಟ್ ನನ್ನ ಸುಖ, ಐ ಆಮ್ ಬಿಹೈಂಡ್ ಸೆನ್ಸಸ್. ಅದು ಏನು ಕೇಳುತ್ತೋ ಅದ್ರ ಹಿಂದೆ ಹೋಗ್ತಾ ಇದ್ದೀನಿ. ಅದು ಹೇಗಿರುತ್ತೆ ಅಂದರೆ, ಮತ್ತೆ ಭಗವದ್ಗೀತೆಯಲ್ಲೇ ಹೇಳ್ತಾರೆ, ಫಸ್ಟು ಸ್ವೀಟಾಗಿರುತ್ತೆ, ಆಮೇಲೆ ಪಾಯ್ಸನ್ನು. ಆದರೆ ಬೇರೆದು ಮೆಡಿಸಿನ್ಗಳೆಲ್ಲ ಇರುತ್ತಲ್ಲ, ನಮಗೆ ಹುಷಾರಿಲ್ಲದೆ ಇರ್ಬೇಕಾದ್ರೆ ಫಸ್ಟು ಕಹಿಯಾಗಿರುತ್ತೆ, ಆಮೇಲೆ ಅದು ನಮಗೆ ಒಳ್ಳೆ ಆರಾಮ್ ಕೊಡುತ್ತೆ, ರೋಗದಿಂದ ಮುಕ್ತರನ್ನಾಗಿ ಮಾಡುತ್ತೆ ನಮ್ಮನ್ನು, ಅಲ್ವಾ, ನಾವು ತಗೊಂಡಾಗ. ಅದಕ್ಕೆ ಪಾಪ ತುಂಬ ಸಣ್ಣ ಮಕ್ಕಳಿಗೆಲ್ಲ ಭಾರಿ ಸರ್ಕಸ್ ಮಾಡ್ತಾರೆ ಅಮ್ಮಂದರು. ಬೆಲ್ಲ ತೊಗೊಂಡು ಹಾಕೋದು, ಸಕ್ಕರೆ ತೊಗೊಂಡು ಹಾಕೋದು, ಅಥವಾ ಫಸ್ಟ್ ಏನೋ ಚಾಕ್ಲೇಟ್ ಕೊಡ್ತೀನಿ ಅನ್ನೋದು, ಹಾಕ್ಬಿಡೋದು, ತಿನ್ನಿಸ್ಬಿಡೋದು. ಯಾಕೆ ಮಾಡ್ತಾರೆ ಅಂದರೆ, ಕಹಿ ತೊಗೊಳಕ್ಕೆ ಒಪ್ಪಲ್ಲ, ಜೀವ ಒಪ್ಪಲ್ಲ ಯಾವತ್ತೂ, ಅದ್ರ ಬುದ್ಧಿನೇ ಹಾಗೆ. ಅದಕ್ಕೆ ಈ ಥರ ಹಿಂಗೆಲ್ಲ ಹೇಳಿ ಹೇಳಿ ಫಲಗಳು ಯಾಕೆ ಹೇಳ್ತಾರೆ ಅಂದರೆ ಇದೇ ಕಾರಣಕ್ಕೋಸ್ಕರ. ಶಾಸ್ತ್ರಗಳಲ್ಲಿ ಯಾಕೆ ಫಲ ಹೇಳ್ತಾರೆ ಅಂದರೆ, ಮೋಕ್ಷಕ್ಕಿಂತ ಬೇರೆ ಫಲ ಇಲ್ಲವೇ ಇಲ್ಲ, ಆದ್ರೂ ಫಲಗಳು ಹೇಳ್ತಾರೆ ಅಂದರೆ ಈ ಕಾರಣಕ್ಕೆ. ಯಾಕಂದರೆ ನಮ್ಮಂಥವ್ರಿಗೆಲ್ಲ ಸ್ಟ್ಯಾಂಡರ್ಡ್ ಇಲ್ಲ, ನಾವೇನಿದ್ರು ಇನ್ನೂ ಈ ಲೆವೆಲಲ್ಲೇ ಇದ್ದೀವಿ. ಅದಕ್ಕೆ ನಮ್ಮನ್ನು ಅಟ್ರಾಕ್ಟ್ ಮಾಡಬೇಕಲ್ಲ ಭಗವಂತನ ಜೊತೆಗೆ. ಅದಕ್ಕೇ ನೀನು ಇದು ಮಾಡಿದ್ರೆ ನಿನಗೆ ಇದು ಸಿಕ್ಕುತ್ತೆ, ನೀನು ಈ ಪೂಜೆ ಮಾಡಿದ್ರೆ ನಿನಗೆ ಅದಾಗುತ್ತೆ, ನೀನು ಆ ವ್ರತ ಮಾಡಿದ್ರೆ ನಿನಗೆ ಇದಾಗುತ್ತೆ ಅಂತ ಹೇಳಿ ನಮ್ಮನ್ನು ಮೋಟಿವೇಟ್ ಮಾಡ್ತಾರೆ. ಯಾವುದೂ ಇಲ್ಲದೆ ಇರೋರ್ಗೆ ಏನೂ ಬೇಕಾಗಿಲ್ಲ, ಭಗವಂತ ಒಬ್ಬನೇ ಸಾಕು ಅನ್ನೋರಿಗೆ ಫಲಗಳ ಹಿಂದೆ ಅವ್ರು ಹೋಗಲ್ಲ. ಬಟ್ ಆ ಮೆಚುರಿಟಿ ಗಳಿಸ್ಕೋಬೇಕಲ್ಲ ನಾವು. ಆ ಮೆಚುರಿಟಿ ಗಳಿಸ್ಕೊಳೋದಕ್ಕೋಸ್ಕರ ಏನು ಮಾಡುತ್ತೆ, ವೇದಗಳಿರ್ಬೋದು, ಬೇರೆದೆಲ್ಲ ಈ ಫಲಗಳನ್ನ ಹೇಳುತ್ತೆ, ನಾಟ್ ಅದರ್ವೈಸ್. ಸೊ ಹಾಗಿರೋದ್ರಿಂದ ನಾವು ವಿಷಯಗಳಿಗೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀವಲ್ಲ, ಅದಕ್ಕೆ ಜನ್ಮನ ಹಾಳು ಮಾಡ್ಕೋತಾ ಇದ್ದೀನೋ ತಂದೆ. ಅದಕ್ಕೆ ನನಗೆ ವಿಷಯಗಳಿಂದ ತೆಗೆದುಬಿಟ್ಟು ನೀನೇನು ಮಾಡಬೇಕು, ನಿನ್ನ ಹತ್ರ ಸೆಳ್ಕೋ. ಅದಕ್ಕೆ ಕರ್ಷತೀತಿ ಕೃಷ್ಣ, ಅದಕ್ಕೆ ಕೃಷ್ಣ ಅಲ್ವಾ ನೀನು ಅಂತ ಕೇಳಿ ಭಗವಂತನ ಇಲ್ಲಿ ಕೇಳ್ಕೊತಾ ಇದ್ದಾರೆ. ನಾಳೆ 25 ಮತ್ತು 26 ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.